ಬಿಗ್ ಬಾಸ್ ಗೆದ್ದಂಥ ಹನುಮಂತಿಗೆ ಲಕ್ಷ ಲಕ್ಷ ಕೊಟ್ಟಿದ್ದು ಮತ್ತು ಹಾಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಾಪರ್ಟಿ ಕೊಟ್ಟಿದ್ದು ಉದ್ಯಮಿ ರಾಯ್. ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ CJ ರಾಯ್ ಅವರು ಬೆಂಗಳೂರಿನಲ್ಲಿ ಜನವರಿ 30ರಂದು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅವರು ಗನ್ನನ್ನು ಎದೆ ಭಾಗಕ್ಕೆ ಇಟ್ಟುಕೊಂಡು ಶೂಟ್ ಮಾಡಿಕೊಂಡಿದ್ದಾರಂತೆ. ಸೊ ಪದೇ ಪದೇ ಐಟಿ ದಾಳಿ ಆಗ್ತಿದ್ದರಿಂದ ಅವರು ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಮೇಲ್ನೋಟಕ್ಕೆ. ಆದರೆ ಸದ್ಯ ಅವರು ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಇದ್ದಾವೆ. CJ ರಾಯ್ ಅವರಿಗೆ ಚಿತ್ರರಂಗ ಹಾಗೂ ಕಿರುತೆರೆ ಜೊತೆ ಒಳ್ಳೆಯ ನಂಟಿತ್ತಂತೆ. ಅಂದರೆ ಇದಕ್ಕೆ ಮೊದಲು CJ ರಾಯ್ ಅವರು ಹನುಮಂತ್ ಅವರಿಗೆ ಲಕ್ಷ ಲಕ್ಷ ಹಣ ನೀಡಿದರು. ಪುನೀತ್ ಅವರ ವ್ಯಕ್ತಿತ್ವನ ಕೂಡ ಬಹುವಾಗಿ ಇಷ್ಟಪಟ್ಟಿದ್ದರು ಅವರು. ರಾಯ್ ಅವರು ತಮ್ಮ ಕಾನ್ಫಿಡೆಂಟ್ ಗ್ರೂಪ್ ಮೂಲಕ ಕನ್ನಡ ಹಾಗೂ ಮಲಯಾಳಂ ಸಿನಿಮಾ ನಿರ್ಮಾಣ ಮಾಡಿದರು. ಅವರು ಕಿರುತೆರೆ ಜೊತೆ ಒಳ್ಳೆಯ ಒಡನಾಟ ಕೂಡ ಹೊಂದಿದ್ದರು. ಅದರಲ್ಲೂ ಹನುಮಂತ ಮೇಲೆ ವಿಶೇಷ ಪ್ರೀತಿ ಇತ್ತು. ಈ ಬಿಗ್ ಬಾಸ್ ಗೆದ್ದಂಥ ಹನುಮಂತ್ ಅವರಿಗೆ ರಾಯ್ ಅವರು 50 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಹನುಮಂತು ಹಾಗೂ ರಾಯ್ ಅವರ ಪರಿಚಯ ಮೊದಲೇ ಇತ್ತು. ಜಿ ಕನ್ನಡದಲ್ಲಿ ಪ್ರಸಾರ ಕಂಡಂಥ ಸರಿಗಮಪ ಶೋನಲ್ಲಿ ಹನುಮಂತ್ ಅವರು ರನ್ನರ್ ಅಪ್ ಆದ್ರಂತೆ. ಈ ವೇಳೆ ಹನುಮಂತು ಅವ್ರನ್ನ ಬಹುವಾಗಿ ಮೆಚ್ಚಿಕೊಂಡಿದ್ದರು ಯಾರು, ರಾಯ್ ಅವರು. ರಾಯ್ ಅವರು ಆಗಲೂ ಕೂಡ ಅವರು ಹಣದ ಸಹಾಯ ಕೂಡ ಮಾಡಿದ್ರಂತೆ ಹನುಮಂತ್ ಅವರಿಗೆ. ಪುನೀತ್ ರಾಜ್ಕುಮಾರ್ ಅವರ ಭೇಟಿ ಬಗ್ಗೆ ರಾಯ್ ಅವರು ಮಾತಾಡಿದ್ರಂತೆ. ಅದೊಂದು ಇಂಟರ್ವ್ಯೂವಲ್ಲಿದೆ. ಕೋರಮಂಗಲದಲ್ಲಿ ನಾನು ಮಗಳಿಗಾಗಿ ಒಂದು ಪ್ರಾಪರ್ಟಿ ಖರೀದಿ ಮಾಡಿದ್ದೆ. ನಾನು ಅದನ್ನು ಮಾರೋಕ್ಕೆ ರೆಡಿ ಇದ್ದೀನಿ ಅಂತ ಪುನೀತ್ ರಾಜ್ಕುಮಾರ್ ಅವರ ಬಳಿ ಅವರು ಹೇಳಿಕೊಟ್ಟಿದ್ರಂತೆ. ಇನ್ನು ಅವರು ನೇರವಾಗಿ ನನ್ನ ಮನೆಗೆ ಬಂದರು. ಇದನ್ನು ರಾಯ್ ಅವರು ಹೇಳ್ತಾರೆ. ನೇರವಾಗಿ ನನ್ನ ಮನೆಗೆ ಬಂದರು. ಅವರ ವಿನಯತೆ ನೋಡಿ, ವಿನಮ್ರತೆ ನೋಡಿ, ಸರಳತೆ ನೋಡಿ ಮಾರಬೇಕಂತ ಅನ್ನಿಸ್ತು. ಈಗ ನನಗೆ ಆ್ಯಕ್ಚುಲಿ ನಾನು ಬೇರೆಯವರಾದ್ರೆ ಅಷ್ಟು ಕೊಡ್ತಿದ್ನೋ ಇಲ್ವೋ ಮಾರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೋಸ್ಕರ ಕೊಡಲೇಬೇಕನ್ನಿಸ್ತು, ಅಷ್ಟೊಂದು ವಿನಯತೆ ಇತ್ತು ಅನ್ನೋ ಥರ ವಿನಮ್ರತೆ ಬಗ್ಗೆ ಅವರು ಕೊಂಡಾಡಿದ್ದಾರೆ. ಅಪ್ಪು ಬಾಸ್ ಅವ್ರ ಬಗ್ಗೆ, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ. ಇದನ್ನು ಆಲ್ ರೌಂಡರ್ಸ್ ಯೂಟ್ಯೂಬ್ ಚಾನಲಲ್ಲಿ ನೀಡಿದಂಥ ಸಂದರ್ಶನದಲ್ಲಿ ಅವರು ಮಾತಾಡಿದ್ದಾರೆ. ಇನ್ನು ಕೆಲವರ ವ್ಯಕ್ತಿತ್ವ ನೋಡಿ ತುಂಬಾ ಇಷ್ಟ ಆಗಿಬಿಡುತ್ತೆ ಎಂದು ರಾಯ್ ಅವರು ಹೇಳ್ಕೊಂಡಿದ್ದಾರೆ. ಮತ್ತು ಈ ರೀತಿ ಇಷ್ಟಪಟ್ಟವರಲ್ಲಿ ಪುನೀತ್ ರಾಜ್ಕುಮಾರ್ ಕೂಡ ಒಬ್ಬರು ಅಂತ ಅವರು ಹೇಳ್ತಾರೆ.